ವಕ್ಫ್ ತಿದ್ದುಪಡಿ ಮಸೂದೆ 2024ನ ಹಿಂಪಡೆಯಬೇಕು ಎಂದು ಪ್ರಮುಖ ಮುಸ್ಲಿಂ ಧರ್ಮಗುರುಗಳು ಆಗ್ರಹ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಪ್ರಮುಖರಾದ ಆಲ್ ಹಾಜ್ ತ್ವಾಹ್ ಅಹಮದ್ ಮುಸ್ಲಿಯಾರ್ ಮತ್ತು ಜೈನುಲ್ ಉಲಾಮಾ ಮಾನಿ ಉಸ್ತಾದ ಸಹಿತ ಪ್ರಮುಖ ಧರ್ಮಗುರುಗಳು ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ದಾಳಿಯ ಭಾಗವಾಗಿ 2024ರ ಆಗಸ್ಟ್ನಲ್ಲಿ ಸಂಸತ್ತಿನಲ್ಲಿ ಮಂಡಿಸಿದ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಜಂಟಿ ಸಂಸದೀಯ ಸಮಿತಿಯ ಪರಿಶೀಲನೆಗೆ ನೀಡಲಾಗಿತ್ತು. ಆದರೆ ಪ್ರಸ್ತುತ ಸಮಿತಿಯು ವಿರೋಧ ಪಕ್ಷಗಳ ಪ್ರತಿನಿಧಿಗಳು ಸೂಚಿಸಿದ ತಿದ್ದುಪಡಿಗಳನ್ನು ಸಾರಾಸಗಟಾಗಿ ತಿರಸ್ಕರಿಸಿ ಮೊದಲಿಗಿಂತಲೂ ಅಪಾಯಕಾರಿ ಅಂಶಗಳನ್ನು ಸೇರಿಸಿ ಮಂಡಿಸಿದೆ ಎಂದು ದೂರಿದ್ರು. ದೇಶದ ಅತಿದೊಡ್ಡ ಅಲ್ಪಸಂಖ್ಯಾತ ಸಮುದಾಯವಾದ ಮುಸ್ಲಿಮರಲ್ಲಿ ಅಸುರಕ್ಷತೆಯನ್ನು ಮೂಡಿಸುವ ಮತ್ತು ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಒದಗಿಸಿರುವ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿ ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರವು ಕೂಡಲೇ ಹಿಂತೆಗೆಯಬೇಕೆಂದು ಆಗ್ರಹಿಸಿದರು. ಅತ್ಯಂತ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿರುವ ಕೇಂದ್ರ ಸರ್ಕಾರದ ಉಮೀದ್ ಎನ್ನುವ ಆಕ್ಟ್ನ ವಿರುದ್ಧ ನಾಡಿನಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಾ ಇದೆ. ಅದು ಸಂಪುಟದಲ್ಲಿ, ಕೇಂದ್ರ ಸಚಿವ ಸಂಪುಟದಲ್ಲಿ ಅದನ್ನು ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ಮತ್ತು ಅಲ್ಪಸಂಖ್ಯಾತ ವಿಭಾಗದ ಆತಂಕಗಳನ್ನು ಪರಿಗಣಿಸದೆ ಅದನ್ನು ಪಾಸ್ ಮಾಡುವ ಮಟ್ಟಕ್ಕೆ ಬಂದಿರುವುದು ದೇಶದ ಮುಸಲ್ಮಾನರಲ್ಲಿ ಅತ್ಯಂತ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ. ಯುನೈಟೆಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಆಕ್ಟ್ ಅನ್ನುವ ಈ ಸುಂದರವಾದ ಏಕೀಕೃತ ನಿರ್ವಹಣೆ ಸಬಲೀಕರಣ ದಕ್ಷತೆ ಅಭಿವೃದ್ಧಿ ಕಾಯ್ದೆ ಅನ್ನುವ ಹೆಸರಿನಲ್ಲಿ ಒಂದು ತಿದ್ದುಪಡಿ ನಮ್ಮ ಮುಂದೆ ಬಂದಿದೆ. ಇನ್ನೇನು 9 ದಿವಸಗಳೊಳಗೆ ಸದನದಲ್ಲಿ ಮಂಡನೆಯಾಗಲಿರುವಂತಹ ಉದ್ದೇಶವಿಟ್ಟುಕೊಂಡಿರುವಂತಹ ಒಂದು ತಿದ್ದುಪಡಿ. ಇದರಲ್ಲಿ ಏನು ತೊಂದರೆ ಇದೆ? ಸಬಲೀಕರಣ, ಏಕೀಕರಣ, ನಿರ್ವಹಣೆ ಇದೆಲ್ಲ ಒಳ್ಳೆಯದಲ್ವಾ? ದಕ್ಷತೆಗಾಗಿ ಪಾರದರ್ಶಕವಾಗಿ ಆಡಳಿತ ನಡೆಸಬೇಕು ಅನ್ನುವ ರೀತಿಯಲ್ಲಿ ಮಾಡುತ್ತಿರುವುದಲ್ವಾ ಅನ್ನುವಂತಹ ಪ್ರಶ್ನೆ ತಾವುಗಳು ಕೇಳಬಹುದು. ಆದರೆ ಇದು ಸುಧಾರಣೆಯೋ ನಿವಾರಣೆಯೋ ಅನ್ನುವಂತಹ ಗೊಂದಲ ನಮ್ಮಲ್ಲಿ.